ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಮಾರ್ನಿಂಗಿಂದ ಒಂದು ಸಿಂಪಲ್ ಪೀಸ್ಫುಲ್ ಮಾರ್ನಿಂಗ್ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎವ್ರಿ ಡೇ ಇದೇ ಥರ ಇರುತ್ತೆ. ಯಾಕೆ ಅಂತಂದರೆ ನನಗೋಸ್ಕರ ನಾನು ಟೈಮ್ ಕೊಟ್ಕೋಬೇಕು ಅಂತಂದ್ಬಿಟ್ಟು ಒಂದು ಸ್ವಲ್ಪ ಬೇಗ ಎದ್ದೇಳ್ತೀನಿ. 5:30 ಇಲ್ಲ 5:45ಗೆ ಎದ್ದೇಳ್ತೀನಿ. ಯಾಕಂದರೆ ನಾನು ವೀಡಿಯೋನೂ ಮಾಡ್ಕೋಬೇಕು, ಹಾಗೆ ನನಗೋಸ್ಕರ ಒಂದು ಸ್ವಲ್ಪ ಟೈಮ್ ಅಟ್ಲೀಸ್ಟ್ ನೀರು ಕುಡಿಯೋಕ್ಕಾದರೂ ನನಗೆ ಟೈಮ್ ಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದೇಳ್ತೀನಿ. ನಮಗೆ ಬೇಕು ಅಂತಂದರೆ ಆಫ್ಟರ್ನೂನ್ ಬೇಕಾದರೂ ಮಲ್ಕೊತೀನಿ. ಸೊ ನಾನು ಎದ್ದಿದ ತಕ್ಷಣ ಈಗ ನೀರನ್ನ ಕಾಯಿಸ್ಕೊಳ್ತೀನಿ. 1 ಗ್ಲಾಸ್ ಅಷ್ಟು ಬಿಸಿ ನೀರು ಆರಾಮಾಗಿ ಕುತ್ಕೊಂಡು ಕುಡಿತೀನಿ. ಸೊ ಅದಕ್ಕೋಸ್ಕರನೇ ನನ್ನ ಟೈಮ್ನ ನಾನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತಂದರೆ, ಸ್ವಲ್ಪ ಆರಾಮಾಗಿರಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಗಡಿಬಿಡಿಯಾಗಿದ್ದರೆ ಅವತ್ತಿನ ಡೇ ಫುಲ್ಲು ಏನೋ ಒಂಥರ ಮೆಸ್ಸಿ ಥರ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗ ಎದ್ದೋಳೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ. ಅದು ಇಯರಿಂದ ಗೈಸ್, ಇದು ಹೊಚ್ಚು ಇವಾಗ 9th ಹೋಗಿದ್ದಾಳಲ್ಲ, ಇವಾಗಿಂದ ನಮ್ಮನ್ನ ನೋಡಿ ಮಕ್ಕಳು ಕಳೀತಾರಲ್ಲ, ಅದಕ್ಕೋಸ್ಕರ. ಸೊ ನೋಡಿ 5:45ಗೆಲ್ಲ ಎಷ್ಟು ಬೆಳಕಾಗಿದೆ ಅಂತ ಅಂದ್ಬಿಟ್ಟು, ತುಂಬಾ ಬೆಳಕಾಗಿತ್ತು. ಸರಿ ಅಂತ ಅಂದ್ಬಿಟ್ಟು ಆರಾಮಾಗಿದ್ದೆ. ಬಂದು ಬಿಸಿನೀರು ಕಾಯಕ್ಕಿಟ್ಟು ಸೂರ್ಯ ನಮಸ್ಕಾರ ಮಾಡ್ಕೊಳ್ತೀನಿ. ಸೂರ್ಯನಿಗೆ ನಮಸ್ಕಾರ ಮಾಡ್ಕೊಳ್ತೀನಿ. ಇದು ಎವ್ರಿ ಡೇ ರೊಟೀನಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ನೀವು ಹಳೆ ವಿಡಿಯೋಸಲ್ಲಿ ನೋಡಿದ್ರು ಕೂಡ ನಿಮಗೆ ನಾನು ಹೇಳಿರ್ತೀನಿ, ನೀವು ನೋಡಿದರೆ. ಸೊ ನಮಸ್ಕಾರ ಮಾಡ್ಕೊಂಡು ಬಂದೆ. ಇವಾಗ ಒಂದು ಗ್ಲಾಸ್ ಬಿಸಿ ನೀರನ್ನ ಆರಾಮಾಗಿ ಕುತ್ಕೊಂಡು ಕುಡಿಬೇಕು. ಇದು ಒಂಥರ ನನ್ನ ಟೈಮ್ ಅಂತಲೇ ಹೇಳ್ತೀನಿ. ನಂಗೆ ತುಂಬ ಕೂಡ ಇಷ್ಟ. ಎದ್ದಿದ ತಕ್ಷಣ ಗಡಿಬಿಡಿಯಾಗಿ ನೀರು ಕುಡಿದೆ, ಏನು ಮಾಡಿದೆ, ಬರೀ ಅಡುಗೆ ಮನೇಲಿ ಹೋಗಿ ಕಿಚನ್ನಲ್ಲಿ ಬರೀ ಅಡುಗೆ ಮಾಡೋದು, ತಿಂಡಿ ಮಾಡೋದು, ಅದಕ್ಕೆ ಮಾಡೋದಕ್ಕಿಂತ ಒಂದು ಸ್ವಲ್ಪ ಆರಾಮಾಗಿ ಕುತ್ಕೊಂಡು ನಾನು ಈ ಗಿಡಗಳನ್ನ 4 ಗಿಡ ಬೆಳೆಸಿದ್ದೀನಿ ಮನೆ ಮುಂದೆ. ತುಳಸಿ ಗಿಡ, ಆಲೋವೆರಾ ಮತ್ತು ದೊಡ್ಡ ಪತ್ರೆ ಎಲೆ, ಮನಿ ಪ್ಲ್ಯಾಂಟ್. ಅದನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅವು ಬಂದಿರೋದು ಈ ಮಳೆಗಾಲಕ್ಕೆ, ಮಳೆ ಬರುತ್ತಿರ್ತಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಅದನ್ನ ನೋಡ್ಕೊಂಡು ಬಿಸಿನೀರಂತೂ ಕುಡಿತೀನಿ. ಸೊ ಅದಾದ್ಮೇಲೆ ಇವಾಗ ಕಷಾಯ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು 3 ಜನಕ್ಕೂ ಕಷಾಯ ಮಾಡ್ಬಿಡ್ತೀನಿ ನಾನು. ಅಂದರೆ ಮಾರ್ನಿಂಗೇ ಮಾಡ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಏನಾದರೂ ಮಿಕ್ಕಿದ್ರೆ ಈವ್ನಿಂಗ್ ನಾನು ಒಂದು ಕಪ್ಪು ಕುಡಿತೀನಿ, ಕಾಫಿ ಟೀ ಬದಲಿಗೆ. ಸೊ ಏನು ಕಷಾಯ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಇದು ಪ್ರಿಪರೇಷನ್ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ನಾನು ಶುಂಠಿ ಇರಲಿಲ್ಲ, ಆಮ್ಲ ಇರಲಿಲ್ಲ, ಅದನ್ನು ಕೂಡ ತಂದು ಬಾಕ್ಸಲ್ಲಿ ಹಾಕಿ ಫ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಫ್ರೀಸ್ ಮಾಡಿಲ್ಲ, ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ನಾನು ಯೂಸ್ ಮಾಡೋದು ಬಂದು ಕಷಾಯಕ್ಕೆ ಹಸಿ ಶುಂಠಿ, ಹಸಿ ಅರಿಶಿನ, ಸ್ವಲ್ಪ ಪೆಪ್ಪರ್ ಪೌಡರ್ನ ನಾನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ. ಆಯಿತಾ, 1 ಲೀಟರ್ ಅಷ್ಟು ನೀರನ್ನ ಹಾಕ್ಬಿಟ್ಟು ಅದು ಒಂದು ಮುಕ್ಕಾಲು ಲೀಟರ್ ಆಗೋವರೆಗೂ, 3 ಜನಕ್ಕೂ ಬೇಕಲ್ಲ, ಹೊಚ್ಚುಗೂ ಅಷ್ಟೇ. ಎದ್ದಿದ ತಕ್ಷಣ 1 ಗ್ಲಾಸ್ ನೀರು ಕೊಟ್ಬಿಟ್ಟು ಕಷಾಯ ಕೊಟ್ಬಿಡ್ತೀನಿ. ಸೊ ಇದು 1.5 ಸ್ಪೂನಷ್ಟು ಶುಂಠಿ, 1.5 ಸ್ಪೂನಷ್ಟು ಹಸಿ ಅರಿಶಿನ, ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ನನಗೇನು ಕಷ್ಟ ಅಂತ ಅನ್ಸಲ್ಲ, ಈಸಿಯಾಗಿ ಅನಿಸುತ್ತೆ. ಸೊ ಒಂದು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಹಾಕಲೇಬೇಕು. ಅದರಲ್ಲಿ ಏನೋ ಒಂದು ಕರ್ಕ್ಯೂಮಿನ್ ಅಂತ ಒಂದು ಇದಿರುತ್ತಂತೆ, ಅದರಿಂದ ಅಬ್ಸರ್ವೇಷನ್ಗೆ ಹೆಲ್ಪ್ ಆಗುತ್ತೆ. ಹಸಿ ಅರಿಶಿನದನ್ನ ಹಾಗೆ ಕುಡಿದ್ರೆ ಅದು ಅಬ್ಸರ್ವ್ ಆಗಲ್ಲ ಬಾಡಿಗೆ, ಪೆಪ್ಪರ್ ಹಾಕೊಂಡು ಕುಡಿಯೋದ್ರಿಂದ ಅಬ್ಸರ್ವ್ ಆಗುತ್ತೆ ಅಂತ ಕೆಲವೊಂದು ವಿಡಿಯೋಸಲ್ಲಿ ನಾನು ನೋಡಿದ್ದೆ. ಇರಲಿ ಅಂದ್ಬಿಟ್ಟು ಪೆಪ್ಪರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕುಡಿಯೋದ್ರಿಂದ ನನಗೆ ನಿಜವಾಗ್ಲೂ ಎಷ್ಟೊಂದು ಕಫ ಆಗಿತ್ತು, ಅದೆಲ್ಲ ಕಮ್ಮಿ ಆಗಿದೆ. ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಕುಡಿಯೋದಲ್ಲ, ಜಸ್ಟ್ ಕುಡಿಯೋಣ, ಒಳ್ಳೇದೇ ಆಗುತ್ತಲ್ವಾ ಅಂತ. ನಾನು ಯೂಶಲಿ ಕಾಫಿ ಟೀ ಬಿಡಬೇಕು ಅನ್ನೋ ರೀಸನಿಂದನೇ ಇದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ, ಟ್ರೈ ಮಾಡಿ ನೀವು ಕೂಡ. ಅದಾದ್ಮೇಲೆ ನೀರು ಕುಡಿದು ಒಂದು 15 ಮಿನಿಟ್ಸ್ ಆಗಿರುತ್ತಲ್ಲ, ಅದಾದಮೇಲೆ ಇಮಿಡಿಯೇಟಾಗಿ ನಾನು ಕ್ಯಾರೆಟು, ಬೀಟ್ರೂಟು, ಒಂದು ಆಮ್ಲ ಮಾಡಿ ಜ್ಯೂಸ್ ಮಾಡಿಕೊಂಡು ಅದನ್ನು ಕೂಡ ಪೀಸಸ್ ಮಾಡ್ಕೊಂಡಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡ್ಬೋದು ನೀವು ಕೂಡ. ಸೊ ಅದನ್ನು ಕೂಡ ನಾನು ಸೋಸ್ಕೊಂಡು ಕುಡಿತಾ ಇದ್ದೆ ಮುಂಚೆ ಎಲ್ಲ, ಆಯ್ತಾ. ಇವಾಗ ಇಷ್ಟೇ ಹಾಕ್ಕೊಂಡು ಸೋಸ್ತೇನೆ, ಫೈಬರು ಸಿಗೋ ಥರ ನಮ್ಮ ಬಾಡಿಗೆ ಹೆಲ್ಪ್ ಆಗಲಿ ಅಂತಂದ್ಬಿಟ್ಟು ನಾನು ಸೋಸೋದಕ್ಕೆ ಹೋಗಲ್ಲ. ಇವಾಗ ನಾನು ಒಬ್ಬಳೇ ಕುಡಿಯೋದ್ರಿಂದ ಇವ್ರು ಬರೀ ಕಷಾಯ ನೀರು ಕುಡಿಯೋಷ್ಟೆಲ್ಲ ಅವ್ರಿಗೆ ಸುಸ್ತಾಗಿರುತ್ತೆ. ನಾನು ಸ್ವಲ್ಪ ಬೇಗ ಎದ್ದೊಳ್ತೀನಲ್ಲ, ಆರಾಮಾಗಿ ಜ್ಯೂಸು ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ಪಲ್ಪ್ ಸಿಗುತ್ತೆ ಬಾಯಿಗೆ, ಏನು ಮಾಡೋಕ್ಕಾಗಲ್ಲ. ಹೆಲ್ದಿ ಅಂದಾಗ ಅದನ್ನೆಲ್ಲ ನಾವು ನೋಡೋಕ್ಕಾಗಲ್ಲ. ಸೊ ಈ ಥರ ನೀಟಾಗಿ ಜಾರ್ನು ಕೂಡ ತೊಳೆದು ಆ ನೀರನ್ನ ಇದಕ್ಕೆ ಹಾಕ್ಕೊಳ್ತೀನಿ. ನನಗಿದು ಓಕೆ, 1-2 ದಿವಸ ಕಷ್ಟ ಅನ್ನಿಸ್ತು, ಇವಾಗ ಓಕೆ ಥರ ಇದೆ, ಚೆನ್ನಾಗಿದೆ. ಮುಂಚೆ ಎಲ್ಲ ಜಾಸ್ತಿ ಫೈಬರ್ ಎಲ್ಲ ತಿಂತಿದ್ರೆ ಲೂಸ್ ಮೋಷನ್ ಥರ ಆಗೋದು. ಇವಾಗ ಇಷ್ಟು ಕುಡಿಯೋದ್ರಿಂದ ಒಂದು ಸ್ವಲ್ಪ ಸಪ್ಪೆ ಥರ ಇರುತ್ತೆ. ಇಟ್ಸ್ ಓಕೆ, ಹೆಲ್ದಿ ಅಂದ್ಬಿಟ್ಟು ಫೈಬರ್ ಕೂಡ ನಮ್ಮ ಬಾಡಿ ಒಳಗೆ ಹೋಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಕುಡಿದ್ಬಿಡ್ತೀನಿ. ಇದನ್ನು ಆರಾಮಾಗಿ ಕುತ್ಕೊಂಡು ಒಂದು ಸ್ವಲ್ಪ ಟೈಮ್ ಕೊಟ್ಟು ನಿಧಾನಕ್ಕೆ ಅಗದು ಆರಾಮಾಗಿ ಕುಡಿತೀನಿ. ಯಾಕಂದರೆ ನಾವು ನೆಕ್ಸ್ಟ್ ಇದನ್ನು ಒಂದು ಸ್ವಲ್ಪ ಇರಿಟೇಟ್ ಆದರೆ ಬಾಡಿಗೆ ನೆಕ್ಸ್ಟ್ ಡೇ ಕುಡಿಯೋಕ್ಕಾಗಲ್ಲ. ಅದರಿಂದ
ಸೊ ಆರಾಮಾಗಿ ಜ್ಯೂಸ್ ಬಿಸಿನೀರು ಮತ್ತು ಜ್ಯೂಸು ಕುಡಿದಾದ್ಮೇಲೆ ಇನ್ನೂ ಕುದೀತಾ ಇರುತ್ತೆ. ಸಿಮ್ಮಿಗೆ ಇಟ್ಬಿಟ್ಟಿರ್ತೀನಿ ಈ ಕಷಾಯನ, ಅದ್ರ ಪಾಡಿಗೆ ತಾಗ್ತಾ ಇರುತ್ತೆ. ಇವಾಗ ಒಂದು ಸೂಪರ್ ಆಗಿರೋಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತೀನಿ. ಈಸಿ ಕೂಡ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ಟ್ರೈ ಮಾಡಿ. ಸೊ 2 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. 1 ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ 2 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ತುಪ್ಪ, ಸ್ವಲ್ಪ ಸಾಲ್ಟ್ನ ಹಾಕೊಂಡು ನೀರು ಕುದಿಸ್ಕೋಬೇಕು. ಸೊ ನಿಮ್ಗೆ ತೋರಿಸ್ತೀನಿ ನೋಡಿ, ಈ ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಇದು ಅಂಗಡಿ ಅಕ್ಕಿ ಹಿಟ್ಟೆ, ನಾನೇನು ಮಾಡಿಸ್ಕೊಂಡ್ ಬಂದಿರೋದಲ್ಲ. ಇದು ಕೂಡ ಅಷ್ಟು ಅಂಗಡಿ ಡಿಮಾರ್ಟಲ್ಲಿ ತಂದಿರುವಂಥ ಅಕ್ಕಿ ಹಿಟ್ಟು, ತುಂಬ ಚೆನ್ನಾಗಿದೆ. ಸೊ ಅಕ್ಕಿ ರೊಟ್ಟಿನೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ, ಆಯಿತಾ. ಸೊ ನಾನು ಒಂದ್ಸತಿ ಅಕ್ಕಿ ಹಿಟ್ಟೆಲ್ಲ ಹಾಕೊಂಡು ಬರ್ತಿದ್ದೆ, ಅದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ. ಸೊ ಇನ್ನೇನು ಕುದಿ ಬರ್ತಾ ಇದೆ. ಕುದಿ ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು, ಆಯಿತಾ. ಸೊ ತುಂಬಾ ಮಾಡೋದು ಈಸಿ, ಮಕ್ಳಿಗೇನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಏನ್ ಗೊತ್ತಾ, ಇದಕ್ಕೆ ನೀವು ಕ್ಯಾರೆಟ್ ಪೇಸ್ಟ್ ಹಾಕೊಬಹುದು. ಇದ್ರ ಜೊತೆಗೆ ಸ್ವಲ್ಪ ಸಣ್ಣದಾಗಿ ಹಚ್ಚಿರುವಂತ ಅದು ಸಬ್ಬಕ್ಕಿ ಸೊಪ್ಪು ಹಾಕೊಬಹುದು. ಇಷ್ಟಪಡೋರಾದ್ರೆ ಬೀಟ್ರೋಟ್ ಪೇಸ್ಟ್ ಹಾಕೊಬಹುದು. ತುಂಬಾ ಮಕ್ಳಿಗೆ ಕ್ರಿಯೇಟಿವಿಟಿಯಾಗಿ ಏನೋ ಒಂಥರ ಡಿಫ್ರೆಂಟ್ ಆಗಿ ಇದೆ ಅಂತ ಅಂದ್ಬಿಟ್ಟು ಖುಷಿಯಾಗಿ ತಿಂತಾರೆ. ಏನೋ ನೂಡಲ್ಸ್ ಇಡ್ಲಿ ಅಂತ ಅಂದ್ಬಿಟ್ಟು, ಇದನ್ನ ನೂಡಲ್ಸ್ ತರಾನೇ ಇವಾಗ ನಮ್ಗೆ ಚಕ್ಲಿ ಮಾಡೋದಿರುತ್ತಲ್ಲ, ಆ ಚಕ್ಲಿ ಮಾಡೋದ್ರಲ್ಲಿ ನಾವು ಇವಾಗ ಇದನ್ನ ಚೆನ್ನಾಗಿ ನೂಡಲ್ಸ್ ತರ ಮಾಡ್ಕೊಳ್ಳೋದು ಅಷ್ಟೇ. ಉಪ್ಪು ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಉಪ್ಪು ತುಪ್ಪ ಹಾಕಿರೋದ್ರಿಂದ ಕೂಡ ಉಪ್ಪು ಕಮ್ಮಿ ಆಗುತ್ತೆ, ಅದರಿಂದ ಉಪ್ಪು ಪರ್ಫೆಕ್ಟ್ ಆಗಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಇವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ರೈಸು ಕೂಡ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಎರಡೆರಡು ಮಾಡಬೇಕು ಅಂದರೆ ಮಾರ್ನಿಂಗ್ಸಲ್ಲಿ ಒಂದು ಸ್ವಲ್ಪ ಬೇಗ ಎದ್ದೇಳಬೇಕು, ಇಲ್ಲ ಅಷ್ಟೊಂದು ಕಷ್ಟ ಅಂತ ಅನಿಸುತ್ತೆ. ಇದೇನು ಕಷ್ಟ ಆಗಲ್ಲ, ಸುಮ್ಮನೆ ಒಂದು ಕಪ್ಪಷ್ಟು ಮಾಡ್ಕೊಳ್ಳೋದು. ಒಂದೇ ಬ್ರೇಕ್ಫಾಸ್ಟ್ ತಿನ್ನೋ ಬದಲು ಒಂದು ಈ ಥರ 2 ಬ್ರೇಕ್ಫಾಸ್ಟ್ ತಿಂದಾಗ ಅವ್ರಿಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಾವು ಮಾಡಿರೋದಕ್ಕೂ ಕೂಡ ಸ್ಯಾಟಿಸ್ಫೈ ಆಗಿರುತ್ತೆ. ಓಕೆ, ಪರ್ಫೆಕ್ಟ್ ಅಂತ ಅನ್ನಿಸ್ತು. ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ವಲ್ಲ, ಪರ್ಫೆಕ್ಟಾಗಿ ಕುಕ್ ಆಗಿತ್ತಿದ್ದು. ಇದಕ್ಕೊಂಚೂರು ಆಯಿಲ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಅಂಟ್ಕೋಬಾರ್ದಲ್ಲ ಅದಕ್ಕೆ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಚಕ್ಲಿ ಮಾಡುವಂತ ಇದಕ್ಕೆ ಹಾಕೊಳ್ತೀವಿ. ನಿಮ್ಗೆ ಇದರಲ್ಲಿ 2 ತರ ಕೊಟ್ಟಿರ್ತಾರೆ, ಒಂದ್ ಸ್ವಲ್ಪ ದಪ್ಪ ನೂಡಲ್ಸ್ ತರ ಬರೋದು, ಚಿಕ್ಕ ನೂಡಲ್ಸ್ ತರ ಬರೋದು. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೆ ಅದನ್ನ ತಗೊಳ್ಳಿ. ನನ್ಗನ್ನಿಸ್ತು ನನಗೆ ಸಣ್ಣದಾಗಿರೋ ಅಂತ ಹೋಲ್ಸ್ ಇರೋಂಥ ತಗೋಬೇಕಾಯ್ತು ಅಂತ, ಬಟ್ ನಂಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ದಪ್ಪ ಇರೋದು ತಗೊಂಡೆ. ಅದರಿಂದ ಒಂದು ಸ್ವಲ್ಪ ದಪ್ಪ ನೂಡಲ್ಸ್ ಬರುತ್ತಲ್ಲ ಆ ಥರ ಬಂತು. ಇನ್ನೊಂದು ಸ್ವಲ್ಪ ರವೆ ತರ ಅಂದರೆ ಸ್ವಲ್ಪ ಚಿಕ್ಕದಾಗಿ ಬಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಇದನ್ನಂತೂ ಒಂದೊಂದ್ಸತಿ ಮಾಡ್ತಾ ಇರ್ತೀನಿ ನಾನು ಕೂಡ. ಕ್ಯಾರೆಟ್ ಪೇಸ್ಟ್ ಹಾಕ್ಬಿಟ್ಟು, ಬೀಟ್ರೂಟ್ ಪೇಸ್ಟ್ ಹಾಕ್ಬಿಟ್ಟು ಮಕ್ಳಿಗೆ ಮಾಡಿಕೊಡಿ ಆಯ್ತಾ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಜೊತೆಗೆ ಕಾಂಬಿನೇಷನ್ ಬಂದು ಕಾಯಿ ಚಟ್ನಿ ನಂಗೆ ತುಂಬಾ ಇಷ್ಟ, ಅದು ಟೊಮೊಟೊ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಿರ್ಬೋದು, ಈಸಿ ಆಗಿಬಿಡುತ್ತೆ. ಸ್ವಲ್ಪ ಬಿಸಿ ಇದೆ, ಬಿಸಿ ಇದ್ದಾಗಲೇ ಮಾಡ್ಕೊಳ್ಳಿ, ಸೊ ತಣ್ಣಗಾಗೋವರೆಗೂ ಬಿಡಬೇಡಿ. ಬಿಟ್ಟರು ಏನಾಗಲ್ಲ, ಇಟ್ಸ್ ಓಕೆ. ಬಿಸಿ ಇದ್ದಾಗ ನಿಮ್ಗೆ ಈಸಿಯಾಗಿ ಮೂವ್ ಆಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ. ಸೊ ಪರ್ಫೆಕ್ಟಾಗಿ ಬಂತು, ನೋಡ್ತಿರ್ಬೋದು. ನೂಡಲ್ಸ್ ಇಡ್ಲಿ ರೆಡಿ ಆಯಿತು. ಸೊ ಇದು ನನಗೆ ಬಂದು 1 ಕಪ್ ಹಿಟ್ಟಿಗೆ ನಂಗೆ 8 ಇಡ್ಲಿ ಬಂತು ಆಯ್ತಾ. 8 ನೂಡಲ್ಸ್ ಇಡ್ಲಿ ಬಂತು ನನಗೆ. ಪರ್ಫೆಕ್ಟಾಗಿ ಅಷ್ಟೇ ಬಂತು ಗೈಸ್, ಇನ್ನೇನು ಎಕ್ಸ್ಟ್ರಾನೂ ಬರಲಿಲ್ಲ, ಕಮ್ಮಿನೂ ಬರಲಿಲ್ಲ. ಇಷ್ಟೇ ಮಾಡ್ಕೊಳ್ತೀನಿ ನಾನು. ನೀವಿನ 1 ಕಪ್ ಎಕ್ಸ್ಟ್ರಾ, ಅರ್ಧ ಕಪ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಇನ್ನು 4 ಬರ್ಬೋದು ಅಷ್ಟೇ. 12 ಇಡ್ಲಿ ಸಾಕಾಗುತ್ತೆ ಒನ್ ಟೈಮ್ಗೆ. ಇದು ತಣ್ಣಗಾದರೂ ಅಷ್ಟೊಂದು ತಿನ್ನೋಕ್ಕಾಗಲ್ಲ, ಬಿಸಿ ಬಿಸಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಕಷಾಯಕ್ಕೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತೀನಿ. ಹಾಗೆ ಕುಡಿಬೋದು, ಬಟ್ ಬೆಲ್ಲ ಒಂದು ಸ್ವಲ್ಪ ಟೇಸ್ಟ್ ಆದರೂ ಬರಲಿ, ಮತ್ತು ನೆಕ್ಸ್ಟ್ ಡೇ ಕುಡಿಬೇಕು ಅನಿಸ್ಬೇಕಲ್ಲ. ಈ ಫುಡ್ನ ತುಂಬ ಬೋರಿಂಗ್ ಆಗಿ ತಿಂದರೂ ಕೂಡ ನಮ್ಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಅದರಿಂದ. ಸೊ ಅಚ್ಚುಗೆ ಹೇಳ್ತಾ ಇದ್ದೀನಿ, ಇವತ್ತು ನಿಮಗೆ ನೂಡಲ್ಸ್ ಇಡ್ಲಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದೆ ಅಷ್ಟೇ. ಸೊ ಇದ್ರ ಜೊತೆಗೆ ನಾನು ಕಾಯಿ ಚಟ್ನಿ ಕೂಡ ಮಾಡ್ಕೊಂಡ್ಬಿಟ್ಟಿದೆ, ಫ್ರೆಶ್ ಕಾಯಿ ತುರಿದ್ಬಿಟ್ಟು ಮಾಡ್ಕೊಂಡೆ. ಇವಾಗ ಕ್ಯಾಪ್ಸಿಕಮ್ ರೈಸ್ನ ಮಾಡೋದು ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಆಯಿಲ್ ಹಾಕೊಂಡಿದ್ದೀನಿ. ಈ ಟ್ರಿಪಲ್ ಲೇಯರ್ದು ತುಂಬಾನೇ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಮ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ ಟ್ರೈ ಮಾಡಿ, ತುಂಬಾ ಬರ್ಗಿರಿಯರ್ ಅಂತ ಏನೋ ಬ್ರ್ಯಾಂಡ್ ಇದು, ತುಂಬಾ ಚೆನ್ನಾಗಿದೆ. ಸೊ ಇಂಡಸ್ ವ್ಯಾಲಿಗಿಂತ ಚೆನ್ನಾಗಿದೆ ನನ್ನ ಪ್ರಕಾರ, ಅಷ್ಟು ವೆಯ್ಟ್ ಇದೆ ಗೊತ್ತಾ. ಸೊ ಫಸ್ಟ್ ಆಯಿಲ್ ಹಾಕೊಂಡು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಹಾಕೊಂಡು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡೆ. ಅದಾದ್ಮೇಲೆ ನಾವೀಗ ಕಟ್ ಮಾಡಿರುವಂಥ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ.
ಇದೊಂದು ಸ್ವಲ್ಪ ಸ್ಪೆಷಲ್ ಏನು ಗೊತ್ತಾ, ನಾನು ಸ್ವಲ್ಪ ಹಸಿ ಕೊಬ್ಬರಿ ತುರಿನ ಸೇರಿಸ್ತೀನಿ, ಅದರಿಂದಾನೇ ಇದ್ರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೇನೋ ಬಾಯಿಗೆ ಸಿಗಬಾರ್ದು ಅಂತ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಅದನ್ನ ಪೇಸ್ಟ್ ಮಾಡಿ ಕೂಡ ನೀವು ಹಾಕೊಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಕಾಯಿ ತುರಿ ಇಷ್ಟನ್ನ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಹಾಕೊಂಡ್ರೆ ಕೂಡ ಮಸಾಲ ಕ್ಯಾಪ್ಸಿಕಮ್ ರೈಸ್ ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಕ್ಯಾಪ್ಸಿಕಮ್ ಕೂಡ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ 1 ಮಿನಿಟ್ವರೆಗೂ ಲಿಡ್ನ ಕ್ಲೋಸ್ ಮಾಡಿದ್ರೆ ಕ್ರಂಚಿಯಾಗಿ ಆಗುತ್ತೆ. ಸಾಫ್ಟ್ ಆಗಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಕ್ರಂಚಿಯಾಗಿ ಇರಬೇಕು. ಇದಕ್ಕೆ ಚೂರು ಅರಿಶಿನ ಅಷ್ಟೇ, ಎಷ್ಟು ಒಂದು 1/4 ಸ್ಪೂನ್ ಅಷ್ಟು, ಸುಮ್ಮನೆ ಕಲರ್ ಬರೋ ಥರ ಇರಬೇಕು, ಬರದಿರೋ ಥರ ಇರಬೇಕು, ಆ ಥರ ಇರಬೇಕು. ಇವಾಗ ಫ್ರೆಶ್ ಆಗಿ ತುರಿದಿರುವಂಥ 1 ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದನೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಯಿತಾ. ನಿಮ್ಮ ಮಕ್ಳು ಏನಾದರೂ ತಿಂತಾರೆ ಅಂದರೆ ಗೋಡಂಬಿನೂ ಕೂಡ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆಯಿಂದ ರೈಸ್ ಸೇರಿಸ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೇಲ್ಗಡೆಯಿಂದ ನಿಂಬೆಹಣ್ಣನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪರ್ ಆಗಿರುವಂಥ ಕ್ಯಾಪ್ಸಿಕಮ್ ಚಿತ್ರಾನ್ನ ಅನ್ಬೋದು, ಕ್ಯಾಪ್ಸಿಕಮ್ ರೈಸ್ ಅನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಅಷ್ಟರಲ್ಲಿ ಒಂದು ಸ್ವಲ್ಪ ಸ್ಟೀಮ್ ಮಾಡ್ಕೊಂಡಿದ್ವಲ್ಲ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಅದನ್ನ ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ತಾ ಇದ್ವಿ. ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ತುಂಬಾನೇ ಈಸಿ. ನಿಮ್ಗೊಂದೇ ರೆಸಿಪಿ ಬೇಕು ಅಂದ್ರೆ ಇಷ್ಟೇ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. 2 ಥರ ಚಟ್ನಿ ಮಾಡ್ಕೊಳ್ಳಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನಾನ್ ವೆಜ್ ಜೊತೆ, ಚಿಕನ್ ಸಾಂಬಾರ್, ಮಟನ್ ಸಾಂಬಾರ್, ಫಿಶ್ ಸಾಂಬಾರ್ ಜೊತೆ ಕೂಡ ತಿನ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ಕೂಡ ತುಂಬಾನೇ ಈಸಿ, ಯೂನಿಕ್ ಆಗಿ ಚೆನ್ನಾಗಿರುತ್ತೆ ಆಯ್ತಾ. ಸ್ವಲ್ಪ ತಿನ್ನೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಯಾಪ್ಸಿಕಮ್ ರೈಸ್, ಸ್ವಲ್ಪ ಚಟ್ನಿ ಕೂಡ ಮಾಡಿ ಕೊಡ್ತಾ ಇದೀನಿ. ಸೊ ನೋಡ್ತಿರ್ಬೋದು, ತುಂಬಾನೇ ಈಸಿ ಆಗಿರುವಂತ ಒಂದು 20 ಮಿನಿಟ್ಸ್ ಅಲ್ಲಿ 2 ಕೂಡ ರೆಸಿಪೀಸ್ ಆಗೋಗುತ್ತೆ. ಟ್ರೈ ಮಾಡಿ ಆಯ್ತಾ. ನೀವು ಕೂಡ ಒಂದ್ ಸ್ವಲ್ಪ ಡೈಲಿ ಬೋರಿಂಗ್ ಆಗ್ತಿನ್ನೋ ಬದಲು ಸ್ವಲ್ಪ ಡಿಫ್ರೆಂಟ್ ಆಗ್ತೀನಿ ಆಯ್ತಾ. ಸೊ ಇದು ನಿನ್ನೆ ನೀವು ನೋಡಿರ್ಬೋದು ರೆಸಿಪಿ, ನಿನ್ನೆನೋ ಮೊನ್ನೆನೋ ಶೇರ್ ಮಾಡಿದ್ದೀನಿ, ಮ್ಯಾಂಗೋ ರವಾ ಕೇಕ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಆಯ್ತಾ. ಸೊ ನಿನ್ನೆಗಿಂತ ಇವತ್ತಿನ ತುಂಬಾ ಚೆನ್ನಾಗಿತ್ತು. ಅಚ್ಚಿಗೆ ಸ್ನಾಕ್ಸ್ ಬಾಕ್ಸ್ಗೆ ಅದನ್ನೇ ಹಾಕ್ತಾ ಇದೀನಿ, ಟ್ರೈ ಮಾಡಿ. ನೀವು ನೋಡಿಲ್ಲ ಅಂದ್ರೆ ಎಷ್ಟು ಮಿಕ್ಕಿದೆ ಇದನ್ನ. ಸೊ ಅಚ್ಚಿಗೆ ಇನ್ನು ಬ್ರೇಕ್ಫಾಸ್ಟ್ ಕೊಟ್ಟೆ, ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ಲು. ನಿನ್ನ ತೋರಿಸ್ಬೇಡ, ಎಲ್ಲ ಫ್ರೆಂಡ್ಸ್ ನಿಮ್ಮಮ್ಮ ನಿನ್ನ ವಿಡಿಯೋದಲ್ಲಿ ತೋರಿಸಿ ಟೇಸ್ಟ್ ಮಾಡ್ತಾರಲ್ಲ ಅಂತ ಹೇಳ್ತಾರೆ ಅಂತಿದ್ಲು. ಇಟ್ಸ್ ಓಕೆ ಗೈಸ್. ಓಕೆ, ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೆ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಾಳೆ ಬರ್ತೀನಿ ಆಯ್ತಾ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.